ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕನ್ನಡ ಗುರುಜಿ ಯೂಟ್ಯೂಬ್ ಚಾನಲ್. KA ಕಡೆಯಿಂದ ಹೊಸ ಅಪ್ಡೇಟ್ ಒಂದು ರಿಲೀಸ್ ಆಗಿದೆ. ಇದರ ಪ್ರಕಾರ ನೀವು ಆನ್ಲೈನ್ ಅಪ್ಲಿಕೇಶನ್ ಅಪ್ಲೈ ಮಾಡೋ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು 16 ಮತ್ತು 17ನೇ ತಾರೀಕು ಏಪ್ರಿಲ್ ಅಂದು ನಡೆಯಲಿರುವ CET ಎಕ್ಸಾಮ್ ಇಲ್ಲಿವರೆಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸದೆ ಇರುವ ಹಾಗೂ ಶುಲ್ಕ ಪಾವತಿಸದೇ ಇರುವ ಅಭ್ಯರ್ಥಿಗಳ ಅನುಕೂಲಕ್ಕಾಗಿ ಆನ್ಲೈನ್ ಮೂಲಕ ನೋಂದಣಿ ಮಾಡಿ ಅರ್ಜಿ ಸಲ್ಲಿಸಲು ದಿನಾಂಕ 24/2/2025 ರಾತ್ರಿ 11:59 ಹಾಗೂ 25/2/2025 ಸಂಜೆ 5:30 ಶುಲ್ಕ ಪಾವತಿಸಲು ದಿನಾಂಕವನ್ನು ವಿಸ್ತರಿಸಲಾಗಿರುತ್ತದೆ. ಈಗಾಗಲೇ ನೀವು ನೋಡ್ತಾ ಇರ್ಬೋದು, ಫೆಬ್ರವರಿ 14 ಒಳಗಡೆ ಡೇಟ್ ಅಪ್ಲಿಕೇಶನ್ ಮುಗಿಬೇಕಾಗಿತ್ತು. ಕೆಲವೊಂದು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಇನ್ನೂ ಕಂಪ್ಲೀಟ್ ಮಾಡಿಲ್ಲ, CETಗೆ ಅಪ್ಲೈ ಮಾಡಿಲ್ಲ. ಅವ್ರ ಬೆನಿಫಿಟ್ಗೋಸ್ಕರ ಮತ್ತು ಪೇಮೆಂಟ್ ಮಾಡದೇ ಇರೋರಿಗೂ ಬೆನಿಫಿಟ್ ಆಗಲಿ ಅಂತೇಳಿ 10 ಡೇಸ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ಯಾರೇ ಆಗಲಿ, ಮೊದಲೇ ಅರ್ಜಿ ಸಲ್ಲಿಸಿದವರೇ ಆಗಿರಲಿ, ಪ್ಲೀಸ್ ಮತ್ತೆ ಲಾಗಿನ್ ಆಗಿ ಎಲ್ಲ ಡೀಟೇಲ್ಸ್ನ ಮತ್ತೆ ಚೆಕ್ ಮಾಡಿ. ಏನಾದರೂ ಚೇಂಜಸ್ ಇದ್ದರೆ ಚೇಂಜ್ ಮಾಡಿ. ನಿಮ್ಮ ಡಾಕ್ಯುಮೆಂಟ್ನ ಚೆಕ್ ಮಾಡಿ. ಡಾಕ್ಯುಮೆಂಟ್ ನಂಬರ್, RD ನಂಬರ್ಸು, ನಿಮ್ಮದು ಸರ್ಟಿಫಿಕೇಟ್ಸು, ಬೇರೆ ಏನಾದರೂ ಆಪ್ಷನ್ ನೀವು ಸೆಲೆಕ್ಟ್ ಮಾಡೋದಿತ್ತಂದರೆ, ನೀವು ರಿಸರ್ವೇಷನ್ನು ಕೋಟ ಸೆಲೆಕ್ಟ್ ಮಾಡಿರಲಿಲ್ಲ, ಅಥವಾ ನಿಮ್ಮದು ಯಾವುದೇ ಕನ್ನಡ ಮೀಡಿಯಮ್ ರೂರಲ್ ಸರ್ಟಿಫಿಕೇಟು ಅಥವಾ 371 ಕಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್ ಯಾವುದನ್ನೇ ಮಿಸ್ ಮಾಡಿದ್ರು ನೀವು ಮತ್ತೆ ಲಾಗಿನ್ ಆಗಿ ನೀವು ಚೇಂಜ್ ಮಾಡಿ ಮತ್ತು ಸೇವ್ ಮಾಡಿ. ಆಟೋಮೆಟಿಕ್ ಅಪ್ಡೇಟ್ ಆಗುತ್ತೆ. ಅಪ್ಡೇಟ್ ಆದ ತಕ್ಷಣ ಮತ್ತೆ ನೀವು ನಿಮ್ಮ ಅಪ್ಲಿಕೇಶನ್ನ ಪ್ರಿಂಟೌಟ್ ತೆಗೆದುಕೊಳ್ಳಿ, ಫೈನಲ್ ಕಾಪಿನ. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಕನ್ನಡ ಗುರುಜಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.